ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 25ರಂದು ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರ್ 2, 3 ಮತ್ತು 4ರ ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರಿಸಿ ಕೊಡ್ತೀನಿ. ಇವೆಲ್ಲ ಕ್ವಶನ್ ಪೇಪರ್ಗಳು ವೇರ್ ಇಂಪಾರ್ಟೆಂಟು ನಿಮ್ಮ ಅನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಮಾಡಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಅಂದರೂ 64 ಮಾರ್ಕ್ಸು ಮಾಡೆಲ್ ಪೇಪರಿಂದ ಬಂದವೆ. ಅದರಿಂದ ಕೊನೆವರೆಗೆ ನೋಡ್ಕೊಳ್ಳಿ. ಇಂಗ್ಲೀಷ್ ಇದು ಕೂಡ ರಿಪೀಟ್ ಆಗ್ತವೆ, ಚೆನ್ನಾಗಿ ಓದ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ಬಹು ನಿರೀಕ್ಷಿತ ಪ್ರಶ್ನೆಗಳು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳು ಓದ್ಕೊಂಡು ಹೋಗಲೇಬೇಕು. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರಿಸಿ ಕೊಡ್ತೇನೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಇರ್ತಾಯಿರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಮಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂತಲ್ಲಿ ಅವರು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಈಗ ಚಾನಲ್ ಮ್ಯಾಗೆ ಮಾಡೆಲ್ ಪೇಪರ್ 1 ಹಾಕಿದ್ದೀನಿ. ಇದು 2, 3, 4 ನೋಡೋಣ. ಈಗ ಅರ್ಥ ಆಯ್ತಾ? 1, 2 ನೋಡಿಲ್ಲ, ನೋಡ್ಕೊಳ್ಳಿ. ಅದು ಕೂಡ ಇಂಪಾರ್ಟೆಂಟು. ಜೊತೆಗೆ ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ 40+ ನಂಗೆ ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜು 2 ಹಾಕಿದ್ದೀನಿ. ನೋಡ್ಕೊಳ್ಳಿ. ಸೊ ಆರಾಮಾಗಿ ಪಾಸ್ ಆಗ್ಬೋದು, ಸ್ಕೋರ್ ಮಾಡ್ಕೋಬೋದು. ತಪ್ಪದೆ ಚಾನಲ್ ಇರುತ್ತೆ, ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಮಾಡೆಲ್ ಆನ್ಸರ್ಸ್ SLC ಮಾಡೆಲ್ ಕ್ವಶನ್ ಪೇಪರ್ 2. ವಿಷಯ ದ್ವಿತೀಯ ಭಾಷೆ ಇಂಗ್ಲೀಷ್, ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಗರಿಷ್ಠ ಅಂಕಗಳು 80. 1ನೇ ಮೇಲೆ ನಿಮಗೆ 4 ಮಲ್ಟಿಪಲ್ ಕ್ವಶನ್ಸು 4 ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ. ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ ಅವೆಲ್ಲ ಕೇಳ್ತಾರೆ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಕೇಳಿದ್ದಾರೆ, ಕರೆಕ್ಟಾಗಿ ಓದ್ಕೊಳ್ಳಿ. ಸೌಂದರ್ಯ, ಹೈ ಶ್ರೀಜನ್ಯ, ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೆಕೇಶನ್? ಶ್ರೀಜನ್ಯ, ಎಸ್, ಐ ಆಮ್ ಪ್ಲ್ಯಾನಿಂಗ್ ಎ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್. ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಸೌಂದರ್ಯ, ವೆಲ್, ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಶನ್, ಥ್ಯಾಂಕ್ ಯು. ಏನಾಗ್ತದೆ ಇದು? ಆಪ್ಷನ್ ಬಿ 2 ಜನ ಸರಿ ಉತ್ತರ. ತುಂಬ ಈಸಿ ನೋಡಿ. ಯಾವುದೇ ಒಂದು ವರ್ಡ್ ಹಿಂದೆ 2 ಇದ್ದರೆ ಅದು ಇನ್ಫಿನಿಟಿವ್ ಅಷ್ಟೇ. ಅರ್ಥ ಆಯ್ತಾ? 2 ಇದ್ದರೆ ಅದು ಇನ್ಫಿನಿಟಿವ್. ಇದು ಇದೇ ಟ್ರಿಕ್ ನೆನಪಿಟ್ಕೊಳ್ಳಿ. 2 ಇದ್ದರೆ ಅದು ಇನ್ಫಿನಿಟಿವ್. ಇನ್ನಷ್ಟು ಸೆಕೆಂಡನ್ನು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಅಂಡರ್ಲೈನ್ ಮಾಡೋ ಸೆಂಟೆನ್ಸ್ಗೆ ಕರೆಕ್ಟ್ ಆದ ಲ್ಯಾಂಗ್ವೇಜ್ ಫಂಕ್ಷನ್ ಚೂಸ್ ಮಾಡಬೇಕು. ನೋಡಿ, ಟೀಚರ್, ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕಾನ್ಸೆಪ್ಟ್ಸ್ ಅಗೇನ್. ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಏನಾಗ್ತದೆ ಇದು ಆಪ್ಷನ್ ಈ ಆಫರಿಂಗ್ ಹೆಲ್ಪ್. ಇದು ಅದಾയത് ಆಫರಿಂಗ್ ಹೆಲ್ಪ್ ಸರಿಯಾದ ಉತ್ತರ. ನೆಕ್ಸ್ಟು ಥರ್ಡ್ ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಕೇಳಿದರೆ ನೋಡಿ ಏನಾಗ್ಬೋದು ಇದು? ಸ್ವಪ್ನಿಲ್, ಓ ನೋ, ಇಫ್ ಯು ಹ್ಯಾಡ್ ಓಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್. ಏನಾಗ್ತದೆ? ಉಡ್ಯ ಬರ್ತದೆ. ತುಂಬ ಸಲ ನಮಗೆ ಉಡ್ಯ ಕ್ವಶನ್ ಕೇಳಿದರೆ ಈ ವರ್ಷ ಕೂಡ ಉಡ್ಯ ಮೇಲೆ ಬರ್ಬೋದು. ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಫೋರ್ತ್ ಒನ್ನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವಶನ್ ಟ್ಯಾಗ್ ಕೇಳಿದರೆ ಕ್ವಶನ್ ಟ್ಯಾಗು ದೇ ಹಾರ್ಡ್ಲಿ ಟ್ರೈ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಏನದು? ಆಪ್ಷನ್ ಡಿ, ಡಿಡ್ ದೇ ಸರಿಯಾದ ಉತ್ತರ. ನೆಕ್ಸ್ಟು ಸೆಕೆಂಡ್ ಮೇನು, ಟು ಆ್ಯಸ್ ಡೈರೆಕ್ಟೆಡು. ಟೋಟಲಾಗಿ 12 ಮಾರ್ಕ್ಸ್ ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 12 ಅಂಕ. 5ನೇ ಕ್ವಶನ್ ನೋಡಿ, ಚೂಸ್ ದ 1 ಸಿಲೆಬಲ್ ವರ್ಡ್. 1 or 2 ಸಿಲೆಬಲ್ ಕೇಳ್ತಾರೆ. 1 ಕೇಳ್ಬೋದು, ಇಲ್ಲ 2 ಕೇಳ್ಬೋದು. 1 ಸಿಲೆಬಲ್ ಕೇಳ್ತಾರೆ. ಯಾವುದು? ರೋಡ್ ಅನ್ನೋದು 1 ಸಿಲೆಬಲ್. ಇನ್ನು 6th, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಕೇಳಿದರೆ ಮೆಡಿಟೇಟಿಂಗ್ ಫಾರ್ ಹಾಲ್ಪ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಏನಾಗಿದೆ? ಅವರ್. ಅದನ್ನ ನೀವೇನು ಗೊತ್ತಾ? ಹವರ್ ಅಂತ ಉಚ್ಚಾರ ಮಾಡೋದು ನಾವು, ಅವರ್ ಅಂತ, ಅವರ್. ನೆಕ್ಸ್ಟು 7th ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಬಿ ಪ್ಲಸ್ ರೀಡ್ ಸೈಲೆಂಟ್ಲಿ. ಏನಾಗ್ತದೆ? ವೇರ್ ರೀಡಿಂಗ್. ಇಲ್ಲಿ ಏನದು? ಪ್ಲೂರಲ್ ಇದೆ. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ಲು, ಅದರಿಂದ ವೇರ್ ಬರ್ತದೆ, ವೇರ್ ರೀಡಿಂಗ್. ನೆಕ್ಸ್ಟು 8th ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರೊಪೇಷನ್ ಕೇಳಿದರೆ ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್. ಯಾವ್ದು ಬರ್ತದೆ? ಇಂಟು ದ ರಿವರ್. ಅದೇ ರೀತಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಗಳು. ಇನ್ನು 9th, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್ ಕೇಳಿದರೆ ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಫೌಲ್ ಡ್ಯಾಶ್ ಹಿ ಈಸ್ ಆ್ಯನ್ ಹಾನೆಸ್ಟ್ ಆಫೀಸರ್. ಏನಾಗ್ತದೆ? ಬಿಕಾಸ್ ಹಿ ಈಸ್ ಆ್ಯನ್ ಹಾನೆಸ್ಟ್ ಆಫೀಸರ್.
ನೀವು 10th ಅನ್ನು fill in the blank with the correct form of the word given in the brackets. Ambedkar's dash observe of the constitution in significant. ಅಬ್ಸರ್ವೇಷನ್. ಇನ್ನು 11 ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು. ಬಾಲೇಶ್ವರ್ ಸೇವ್ಡ್ ರೋಮಾ. ಆನ್ಸರ್ ನೋಡಿ, ರೋಮಾ ವಾಸ್ ಸೇವ್ಡ್ ಬೈ ಬಾಲೇಶ್ವರ್. ತುಂಬ ಸಿಂಪಲ್ಲು. ನೆಕ್ಸ್ಟು 12 ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಕ್ವಶನ್ ನೋಡಿ, ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. ಆನ್ಸರ್, ಶರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ಇನ್ನು 13 ಯೂಸ್ ದ ವರ್ಡ್ ಡ್ರೀಮ್ ಆ್ಯಸ್ ಎ ವರ್ಬ್ ಇನ್ ಅವರ್ ಓನ್ ಸೆಂಟೆನ್ಸ್. ಡ್ರೀಮ್ ಅನ್ನೋ ವರ್ಡನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಳಕೆ ಮಾಡಬೇಕು, ಅಂದರೆ ಸ್ವಂತ ವಾಕ್ಯ ಮಾಡಬೇಕು. ಆದರೆ ಡ್ರೀಮ್ ಅನ್ನೋದು ವರ್ಬ್ ಆಗಿರಬೇಕು. ನೋಡಿ ಎಕ್ಸಾಂಪಲು, ಮೈ ಫ್ರೆಂಡ್ ಡ್ರೀಮ್ಸ್ ಅಬೌಟ್ ಈಸ್ ಕ್ಯಾರಿಯರ್. ಈ ರೀತಿಯೂ ಕೂಡ ಮಾಡ್ಬೋದು ನೀವು, ಬೇರೆ ಬೇರೆ ರೀತಿ. ಒಟ್ಟಿನಲ್ಲಿ ಡ್ರೀಮ್ ಅನ್ನೋದು ವರ್ಬ್ ಆಗಿ ಬಂದಿರಬೇಕು. ನೀವು ಕೂಡ ಟ್ರೈ ಮಾಡಿ, ಒಂದು ಕಮೆಂಟ್ ಹಾಕಿ, ಒಂದು ಕಮೆಂಟ್ ಮಾಡಿ, ಡ್ರೀಮ್ ಅನ್ನೋದು ವರ್ಬ್ ಆಗಿರಬೇಕು, ಓನ್ ಸೆಂಟೆನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟು 14 ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಸ್ ವರ್ಡ್ ಅಥವಾ ಸೆಂಟೆನ್ಸು. ಶಿ ಬೈಸ್ ಎ ಕಾಸ್ಟ್ಲಿ ಆರ್ನಮೆಂಟ್. ಇದು ಅಡ್ಜೆಕ್ಟಿವ್ ಆಗ್ತದೆ. ನೆಕ್ಸ್ಟು 15 ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ನ ಬಳಸ್ಬಿಟ್ಟು ನೀವು ಕಂಬೈನ್ ಮಾಡಬೇಕು. ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಲ್ಕ್ ಫಾಸ್ಟ್. ತುಂಬ ಈಸಿ. ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಲ್ಕ್ ಫಾಸ್ಟ್. ತುಂಬ ಈಸಿ ಟ್ರಿಕ್ ಹೇಳ್ತೀನಿ ಕೇಳಿ. ಇಲ್ಲಿ ಏನು ಮಾಡಬೇಕು, ಸೋ ದ್ಯಾಟ್ನ ಬಳಸ್ಬೇಕಲ್ವಾ. ಏನು ಮಾಡಬೇಕು, ಕ್ವಶನ್ ಓದ್ಕೊಳ್ಳಿ. ನಿತಿನ್ ಈಸ್ ವೇರಿ ಇದೆಲ್ಲ ವೇರಿ ತೆಗಿಬೇಕು, ವೇರಿ ವರ್ಡನ್ನು ತೆಗಿಬಿಟ್ಟು ಸು ಹಾಕಬೇಕು. ಆಮೇಲೆ ವೀಕ್ ಮುಂದೆ ಫುಲ್ ಪಾಯಿಂಟ್ ಇದೆ, ಆ ಫುಲ್ ಪಾಯಿಂಟ್ನ ತೆಗೀರಿ, ದ್ಯಾಟನ್ನು ಹಾಕಿ. ಇಷ್ಟೇ. ವೇರಿ ತೆಗೆದು ಸು ಹಾಕೋದು, ಫುಲ್ ಪಾಯಿಂಟ್ ತೆಗೆದು ದ್ಯಾಟ್ ಹಾಕೋದು. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಆಗ್ತದೆ. ನೆಕ್ಸ್ಟು 16 ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ನೋಡಿ, ನಿಹಾನ್ ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್? ರಿಹಾನ್, ಎಸ್. ಕ್ಯಾನ್ ಯು ಗೋ ಥ್ರೋ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ? ರಿಹಾನ್ ಆಸ್ಕ್ಡ್ ನಿಹಾನ್. ಆನ್ಸರ್ ನೋಡಿ, ರಿಹಾನ್ ಆಸ್ಕ್ಡ್ ನಿಹಾನ್ ಇಫ್ ಫಾರ್ ವೆದರ್ he could go through and review it for him. Third menu, the following sentence has 2 errors. Edit the sentence and rewrite it in the answer booklet. The clues are given below. 2 marks ಕೊಡ್ತಾರೆ. Baleshwar went and grabbed the train's red emergency chain and pulled it down frantic. ಮಿಸ್ಟೇಕ್ ನೋಡಿ ಏನಾಗ್ತದೆ, ಏನಾಗಿದೆ ಅಂತ. ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್. ಫ್ರ್ಯಾಂಟಿಕ್ ಇದೆ, ಫ್ರ್ಯಾಂಟಿಕಲಿ ಆಗಬೇಕು ಅದು. ಫ್ರ್ಯಾಂಟಿಕಲಿ. ನೋಡಿ, ಇನ್ನೊಂದೇನು ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ ನಾವು. ಇನ್ನೊಂದು ಏನು ಮಿಸ್ಟೇಕ್ ಆಗಿದೆ ಕಮೆಂಟ್ ಮಾಡಿ ಅದನ್ನ. ಸೊ ಈಗ ಗೊತ್ತಾಯ್ತು ನಮಗೆ, ಫ್ರ್ಯಾಂಟಿಕ್ ಅನ್ನೋದು ಫ್ರ್ಯಾಂಟಿಕಲಿ ಆಗಬೇಕು. ಇನ್ನೊಂದು ಏನಾಗಿದೆ ಅದನ್ನು ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟು 4th ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಇವೇನು 2 ಮಾರ್ಕ್ ಕ್ವಶನ್ಸು 7 ಇರ್ತವೆ. ಟೋಟಲಾಗಿ 14 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 ಅಂಕ. 18 ನೋಡಿ, ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ಫ್ರೀ ಆ್ಯಂಡ್ ಮೀಡಿಯೋ. ನೋಡ್ಕೊಳ್ಳಿ ಎಲ್ಲ ಕ್ವಶನ್ಸು. 19th ವಾಟ್ ಡಿಸ್ಗ್ನಿಷ್ಡ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ರೇವರು ಟು ಚೂಸ್ ಹಿಮ್ ಆಸ್ ದ ಪೋಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನೋಡ್ಕೊಳ್ಳಿ, ಇದೇ ರೀತಿ ಎಲ್ಲ ಕೂಡ 2 ಮಾರ್ಕ್ಸ್ ಇವೆ. ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ನಾನು ನಿಮಗೆ ಮಾಡೆಲ್ ಪೇಪರ್ 2 ಕೊಡಬೇಕು, 3 ಕೊಡಬೇಕು, 4 ಕೊಡಬೇಕು. ಅದರಿಂದ ನೀವೇ ವಿಡಿಯೋನ ಪಾಸ್ ಮಾಡಿ, ನಿಮಗೆ ಯಾವುದು ಕ್ವಶನ್ ಉತ್ತರ ಗೊತ್ತಿಲ್ಲ ಅದು ನೋಡ್ಕೋಬೋದು. ಸೊ ಆಲ್ಮೋಸ್ಟ್ ಎಲ್ಲ ಓದಿದ್ದೀರಾ, ಇವಾಗ ಜಸ್ಟ್ ರಿವೈಸ್ ಮಾಡಿ ಎಲ್ಲ ಕ್ವಶನ್ಸು ಬರ್ತವೆ. ಎಲ್ಲ ಇಂಪಾರ್ಟೆಂಟು, ಇದೇ ಬರುತ್ತೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ವಿಜ್ಞಾನ ವರ್ಷದಲ್ಲಿ ನಿಮಗೆ ತುಂಬ ಕ್ವಶನ್ಸು ಮಾಡೆಲ್ ಪೇಪರಿಂದ ಬಂದಿವೆ. ಅದರಿಂದ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ. ನೋಡ್ಕೊಳ್ಳಿ, 3 ಮಾರ್ಕ್ಸು 2 ಮಾರ್ಕ್ಸು ಎಲ್ಲನೂ ಕೊಟ್ಟಿದ್ದೀನಿ. ಆಮೇಲೆ ಎಕ್ಸ್ಟ್ರಾಕ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಇವೇನು 3 ಮಾರ್ಕ್ಸು 4 ಎಕ್ಸ್ಟ್ರಾಕ್ಟು, ಟೋಟಲಾಗಿ 12 ಮಾರ್ಕ್ಸು. ಪ್ರತಿ ಎಕ್ಸ್ಟ್ರಾಕ್ಟಿಗೆ ಅಂದರೆ RC ಕ್ವಶನ್ಗೆ 3 ಮಾರ್ಕ್ಸು. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಕೇರ್ ಟು ಹಾಸ್ಪಿಟಲ್. ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ. ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ಸೊ ವಿತ್ ಆನ್ಸರ್ಸ್ ನೋಡ್ಕೊಳ್ಳಿ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೊಡ್ತಾರೆ. ಆಮೇಲೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ, ಇದು ಕೂಡ 3 ಮಾರ್ಕ್ಸಿಗೆ ಕೊಡ್ತಾರೆ. ನೆಕ್ಸ್ಟು ಪಿಕ್ಚರ್ ರೈಟಿಂಗು, ಇದು 3 ಮಾರ್ಕ್ಸಿಗೆ ಇರ್ತದೆ. ತುಂಬಾ ಈಸಿ ನೋಡಿ. ಎ ಪಿಕ್ಚರ್ ಈಸ್, ಯಾವುದೇ ಪಿಕ್ಚರ್ ಕೊಡಲಿ ಈ ಸಾಲನ್ನ ಬರೀರಿ. ಯಾವ ಸಾಲು? ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ದ ಪಿಕ್ಚರ್ ಆಫ್ ಎ ವಿಲೇಜ್ ಮಾರ್ಕೆಟ್. ನೆಕ್ಸ್ಟು ಆಲ್ಟರ್ನೇಟಿವ್ ಕ್ವಶನ್ನು, ನೀವೆಲ್ಲ ಫಿಸಿಕಲಿ ದೃಷ್ಟಿವಿಕಲಚಿಂದ ಆಗಿದ್ದರೆ ಅವರಿಗೆ ಮಾತ್ರ ಕ್ವಶನ್ ಇದು. ಇನ್ನು ಕೋಡ್ ಫಾರ್ ಮೆಮರಿ, ಕ್ವಾಲಿಟಿ ಆಫ್ ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ ಬ್ಲೈಂಡ್ ಬಾಯ್ 2 ಕೊಡ್ತಾರೆ. ನಿಮಗೆ ತುಂಬಾ ಸುಲಭ ಯಾವ್ದು ನೋಡ್ಕೊಳ್ಳಿ. ಆಲ್ಮೋಸ್ಟ್ ಕ್ವಾಲಿಟಿ ಆಫ್ ಮಾರ್ಕ್ಸ್ ನೋಡ್ಕೊಂಡಿದ್ದಾರೆ, ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಬರ್ತದೆ. 2 ಕೊಟ್ಟಿರ್ತಾರೆ, ಚಾಯ್ಸು ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ಬರೀರಿ. ನಂತರ ಪ್ಯಾಸೇಜು 4 ಮಾರ್ಕ್ಸಿಗೆ ಕೊಡ್ತಾರೆ. ಅಲ್ಲೇ ಕ್ವಶನ್ ಇರ್ತದೆ, ಜಸ್ಟ್ ನೋಡ್ಬಿಟ್ಟು ಬರೋದು ಅಷ್ಟೇ. ಅದಾದಮೇಲೆ ಸಮರಿ ಕೇಳ್ತಾರೆ, ಪಿಕ್ಸ್ ಕೇಳ್ತಾರೆ. 3 ಕ್ವಶನ್ 3 ಸಮರಿ ಕೊಡ್ತಾರೆ. ನೀವು ಒಂದೊಂದು ಇರಬೇಕು. 3 ಕೇಳ್ತಾರೆ, ಒಂದೊಂದು ಇರಬೇಕು. ಅದರಲ್ಲಿ ಪಿಕ್ಸು
ಎಷ್ಟನೇ ಕ್ವಶನ್ 36ನೇ ಕ್ವಶನು ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ ಸಮರಿ ಕೇಳ್ತಾರೆ. ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ ಸಮರಿ ನೋಡ್ಕೊಳ್ಳಿ ಸಾಕು, ಅಲ್ಲಿಗೆ 4 ಮಾರ್ಕ್ಸ್ ನಿಮ್ಮ ತಲೆಯಲ್ಲಿದ್ದಾಗೆ ಒಂದೇ ಬರ್ತದೆ. ನೋಡ್ಕೊಳ್ಳಿ ಸಮರಿ. ಅಥವಾ ಅದು ಬೇಡನವರು ದ ಸಾಂಗ್ ಆಫ್ ಇಂಡಿಯಾ ಸಮರಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಅಥವಾ ಬೇಡನವರು ಈ ಕ್ವಶನ್ ನೋಡ್ಕೊಳ್ಳಿ. 3 ಕ್ವಶನ್ ಕೊಟ್ಟಿರ್ತಾರೆ, ನಿಮ್ಗೆ ತುಂಬಾ ಸುಲಭದಿಂದ ಬರಬೇಕು. ನಂತರ ಎಸ್ಸೆ ರೈಟಿಂಗು. ಸೊ 3 ಕೊಡ್ತಾರೆ. ಆ 3ರಲ್ಲಿ ನೀವು ಒಂದನೇ ಬರಬೇಕು. ಚಾಯ್ಸ್ ಇರ್ತವೆ. ಗ್ಲೋಬಲ್ ವಾರ್ಮಿಂಗ್ ಇಂಪಾರ್ಟೆಂಟು. ಒಟ್ಟಿನಲ್ಲಿ ಪೊಲ್ಯೂಷನ್ ನೋಡ್ಕೊಳ್ಳಿ. ಒಂದು ಪೊಲ್ಯೂಷನ್ ಕೊಡ್ತಾರೆ. ಏರ್ ಪೊಲ್ಯೂಷನ್ ಅಂತೂ ವೆರಿ ಇಂಪಾರ್ಟೆಂಟು. ಏರ್ ಪೊಲ್ಯೂಷನ್ ಕೇಳ್ಬೋದು, ಸಾಯಿಲ್ ವಾಟರ್ ಕೇಳ್ಬೋದು. ಒಟ್ಟಿನಲ್ಲಿ ಒಂದು ಪೊಲ್ಯೂಷನ್ ಕೇಳ್ತಾರೆ, ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಸೇವ್ ಟ್ರೀಸ್ ಸೇವ್ ಅರ್ತ್ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ಆಮೇಲೆ ಲೆಟರ್ ರೈಟಿಂಗು, ಒಂದು ಪರ್ಸನಲ್ ಅಫೀಸಿಯಲು ಎರಡು ಕೂಡ ಇರ್ತವೆ. ನಿಮಗೆ ಪರ್ಸನಲ್ ಬರೀರಿ, ಅಫೀಸಿಯಲ್ ಬರೀರಿ. ಸೊ 2 ಕ್ವಶನ್ ಕೊಟ್ಟಿರ್ತಾರೆ. ಈಗಾಗಲೇ ಕಲಿತಿದ್ರ ಶಾಲೆಯಲ್ಲಿ ಹೇಳಿರ್ತಾರೆ, ಅದನ್ನು ಫಾಲೋ ಅಪ್ ಮಾಡಿ ಆರತಿ ಬಿಡಿಸಿ, ಅಂದರೆ ಬರೀ ಆರತಿ. ಸೊ ಇದು 2ನೇ ಕ್ವಶನ್ ಪೇಪರ್ ಆಯಿತು. ಇನ್ನೂ 3-4 ಕೊಡ್ತೀನಿ, ವೇಟ್ ಮಾಡಿ. ಸೊ 3ನೇ ಕ್ವಶನ್ ಪೇಪರ್ 4ನೇದು ಕೊಡ್ತೀನಿ. ಸೊ ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ, ವೇಟ್ ಮಾಡಿ. ಸೊ ಪೇಜಸ್ ಸ್ವಲ್ಪ ಹಿಂದೆ ಆಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 3ನೇ ಕ್ವಶನ್ ಪೇಪರು, ಅರ್ಥ ಆಯ್ತಾ. ಮಾಡಲ್ ಪೇಪರ್ 3 ದ್ವಿತೀಯ ಭಾಷೆ ಇಂಗ್ಲೀಷು. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು, 4 ಮಲ್ಟಿಪಲ್ ಇರ್ತವೆ. ಅದರಲ್ಲಿ ಒಂದೇದು ಯಾವುದು ಇನ್ಫಿನಿಟಿವ್ ಕೊಟ್ಟಿದ್ದಾರೆ. ಇನ್ಫಿನಿಟಿವ್ ಏನಾಗ್ಬೋದು, ಇದು 2 ಬೈ ಆಗ್ತದೆ, 2 ಬೈ. ಇನ್ನು ಸೆಕೆಂಡ್ ಒನ್ನು ಕ್ವಶನ್ ಟ್ಯಾಗ್ ಕೇಳಿದರೆ ಈ ರೀಚ್ಡ್ ಹೋಮ್ ಸೇಫ್ಲಿ, ಇದು ಆಪ್ಷನ್ ಸಿ ಡಿಡೆಂಟ್ ಹಿ ಆಗ್ತದೆ. ಇನ್ನು ಥರ್ಡ್ ಒನ್ನು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ, ಏನಾಗ್ತದೆ ಕ್ಯಾನ್ ಐ ಗಿವ್ ಯು ಎ ಲಿಫ್ಟ್, ಇದು ಏನು ಆಫರಿಂಗ್ ಹೆಲ್ಪು. ಅದೇ ರೀತಿ ಗಿವಿಂಗ್ ಡೈರೆಕ್ಷನ್ ನೋಡ್ಕೊಳ್ಳಿ, ಆಫರಿಂಗ್ ಹೆಲ್ಪು, ಮೇಕಿಂಗ್ ರಿಕ್ವೆಸ್ಟು, ಹೆಲ್ಪು ಎಲ್ಲ ನೋಡ್ಕೊಳ್ಳಿ. ಇನ್ನು ಫೋರ್ತ್ ಅವನು ಏನು ಕೇಳಿದರೆ ಎಫ್ ಕ್ಲಾಸು, ಸೊ ಯಾಕೆ ಬರ್ತಾಯಿದೆ ನೋಡಿ. ನೆಕ್ಸ್ಟು 2 ಎಸ್ ರಿಲೇಟೆಡು 12 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಬೆಸೈಡ್ ಅನ್ನೋದು ಪ್ರಿಪೋಸಿಷನ್ನು. 6th ಒನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ನು, ಏನಾಗ್ತದೆ ಶಿ ಸ್ಟಡಿಡ್ ಫಾರ್ 3 hours ಕಂಟಿನ್ಯೂಸ್ಲಿ. 7th ಒನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ನು, ಯಾವ್ದು ಬರ್ತದೆ ದ ಕಿಂಗ್ ವಾಸ್ ಹಾನೆಸ್ಟ್ ಆ್ಯಂಡ್ ಜೀನಿಯಸ್. 8th ಒನ್ನು ಕಂಬೈನ್ ದ ಸೋ ದ್ಯಾಟ್ನ ಬಳಸಬೇಕು, ತುಂಬಾ ಈಸಿ ಹೇಳ್ತೀನಿ ಮ್ಯಾಗಲ್ಲಿ. ಬೇರೆ ತೆಗಿಲಿ ಸೋ ಹಾಕಿ, ಆಮೇಲೆ ಫುಲ್ ಪಾಯಿಂಟ್ ತೆಗೀರಿ, ದ್ಯಾಟನ್ನು ಹಾಕಿ, ಇಷ್ಟೇ. 9th ಒನ್ನು ಯೂಸ್ ದ ವರ್ಡ್ ವಾಚ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್, ಎಕ್ಸಾಂಪಲ್ ಐ ವಾಚ್ ಮೂವೀಸ್. 10th ಒನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಆರ್ಟಿಕಲ್ಲು, ಶಿ ಬಾಟ್ ಡ್ಯಾಶ್ ಎಫ್ ಎಮ್ ರೇಡಿಯೋ, ಯಾನ್ ಎಫ್ ಎಮ್ ರೇಡಿಯೋ. ಉಚ್ಚಾರ ನೋಡಿ, ಎಫ್ ಎಮ್ ಅಲ್ಲಿ ಓವೆಲ್ ಸೌಂಡ್ ಇದೆ, ಎಫ್ ಎಮ್ ಅನ್ನೋದು ಯಾನ್ ಬರ್ತದೆ. ಇನ್ನು 11th ಒನ್ನು ಸುಟೇಬಲ್ ಟೆನ್ಸ್ ಫಾರ್ಮು, ಬಿ ಪ್ಲಸ್ ಸೋ ಕೊಟ್ಟಿದ್ದಾರೆ, ಇದು ವೇರ್ ಸರ್ವಿಂಗ್ ಆಗ್ತದೆ, ಯಾಕೆ ಫಾರ್ಮರ್ಸ್ ಒಂದು ಪ್ಲೂರಲ್ ಅದು. 12th ಒನ್ನು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು, ದೇ ಆರ್ ಪರ್ಚೇಸಿಂಗ್ ಎ ಕಾರ್, ಆನ್ಸರ್ ನೋಡಿ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. 13 ರಿಪೋರ್ಟೆಡ್ ಸ್ಪೀಚು, ಸಾರಿ ಇಂಡೈರೆಕ್ಟ್ ಸ್ಪೀಚು. ಮದರ್ ಆಸ್ಕ್ಡ್ ಹರ್ ಸನ್ ಹೌ ಹೀಸ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್ ವಾಸ್. 14th ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ, ವೆರಿ ಇಂಪಾರ್ಟೆಂಟು. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ, ಆನ್ಸರ್ ನೋಡಿ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. 15 ಚೂಸ್ ದ ಒನ್ ಸಿಲೆಬಲ್ ವರ್ಡ್, ಯಾವುದು ಫ್ಲ್ಯಾನ್ ಅನ್ನೋದು ಒನ್ ಸಿಲೆಬಲ್ ವರ್ಡ್. ನೆಕ್ಸ್ಟು 16th ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್, ಡಿಸ್ಕ್ ಅನ್ನೋದು ಡಿಸ್ಕವರಿ ಆಗಬೇಕು. ಥರ್ಡ್ ಮೇನ್ ನೆಕ್ಸ್ಟು 80th ಪ್ಯಾರಾಗ್ರಾಫ್ ಏನಾಗುತ್ತದೆ, ಒಂದೇದು ಕ್ವಶನ್ ನೋಡ್ಕೊಳ್ಳಿ. ಐ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇನ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅಂಡ್ ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿವೆನ್ ಮೆಡ್ಯೂ, ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಎಡೋರ್ವೆಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ನೋಡ್ಕೊಳ್ಳಿ. ಸೊ ಆನ್ಸರ್ ಇದೆ, ನೀವು ನೋಡ್ಕೊಳ್ಳಿ ಎಲ್ಲಿ ಮಿಸ್ಟೇಕ್ ಆಗಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು 2 ಮಾರ್ಕ್ಸು 7 ಕ್ವಶನು ಲೈಕ್ 14 ಮಾರ್ಕ್ಸು, ಪ್ರತಿ ಪ್ರಶ್ನೆಗೆ 2 ಅಂಕ. ಸೊ ಎಲ್ಲ ಕೂಡ ಉತ್ತರ ಸಹಿತವೆ. ನಿಮಗೆ ಯಾವುದು ಅವಶ್ಯಕತೆ ಇದೆ ಕ್ವಶನ್ನು, ಯಾವುದು ಗೊತ್ತಿಲ್ಲ ಅಂತ ಓದ್ಕೊಳ್ಳಿ. ಈಗ ಗೊತ್ತಿದ್ದರೆ ಪದೇ ಪದೇ ಓದ್ಕೋಬೇಡಿ, ಮತ್ತು ಗೊತ್ತಿರೋ ಕ್ವಶನ್ ಓದ್ಕೊಳ್ಳಿ. ಸೊ ಎಲ್ಲ ಕ್ವಶನ್ಸ್ ಉತ್ತರ ಸಹಿತವೆ. ತುಂಬ ಜನ ಕೇಳ್ತಾ ಇದ್ದೀರಿ ಮಾಡೆಲ್ 4 ಬೇಕಂತ. ಸೊ ಎಲ್ಲವನ್ನು ಕೊಟ್ಟಿದ್ದೀನಿ. ನಿಮಗೆ ಯಾವುದು ಕ್ವಶನ್ ಡೌಟ್ ಇದೆ ಆ ಒಂದು ಕ್ವಶನ್ನ ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. RC ಕ್ವಶನ್ ಎಲ್ಲ ಕೊಟ್ಟಿದ್ದೀನಿ. ಇನ್ನೂ ಕೂಡ 4ನೇದಿದೆ, ಅದು ಕೂಡ ಕೊಡಬೇಕು. ಕ್ವಾಲಿಟಿ ನಂಬರ್ಸಿಗೆ ಕೇಳ್ತಾರೆ. ಸಮರಿ ನೋಡ್ಕೊಳ್ಳಿ. ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ ಇದಂತೂ ಫಿಕ್ಸ್ ಅಂತ ಹೇಳಿದ್ದೀನಿ. ಅದು ಬೇಡ ಅನ್ನೋದು ಸಾಂಗ್ ಆಫ್ ಇಂಡಿಯಾ ಸಮರಿ ನೋಡ್ಕೊಳ್ಳಿ. ನಿಮಗೆ ತುಂಬಾ ಈಸಿ ಅದು ನೋಡ್ಕೊಳ್ಳಿ. ನಾನು ಇದನ್ನೇ ಅಂತ ಹೇಳಲ್ಲ, ನಿಮ್ಮ ಇಷ್ಟ, ಅದು ನಿಮ್ಮ ಎಬಿಲಿಟಿ, ಅರ್ಥ ಆಯ್ತಾ. ಒಬ್ಬರಿಗೆ ಇದು ಈಸಿ, ಒಬ್ಬರಿಗೆ ಗ್ರ್ಯಾಂಡ್ಮಾ ಕ್ಲಾಮ್ಸೇಟ್ರಿ ಈಸಿ ಅನಿಸುತ್ತೆ, ಒಬ್ಬರಿಗೆ ದ ಸಾಂಗ್ ಆಫ್ ಇಂಡಿಯಾ ಈಸಿ ಅನಿಸುತ್ತೆ, ಅರ್ಥ ಆಯ್ತಾ.
ನಿಮ್ಮ ಮೇಲೆ ಡಿಫೆಂಡ್ ಅದು. ಒಟ್ಟಿನಲ್ಲಿ ಪೊಲ್ಯೂಷನ್ ಮೇಲೆ ಒಂದು ಎಸ್ಸೆ ಕೇಳ್ತಾರೆ ಅಂತ ಹೇಳ್ತೀನಿ, ಕೇಳಿ ಕೇಳ್ತಾರೆ, ಅದರಲ್ಲೂ ಡೌಟೇ ಇಲ್ಲ. ಫಿಕ್ಸ್ ಪೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ. ಅನ್ನುವಲ್ ಎಕ್ಸಾಮ್ಗಂತೂ ಪ್ರತಿ ವರ್ಷ ಕೇಳ್ತಾರೆ ಅಂದಮೇಲೆ ಈ ವರ್ಷ ಬಿಡಲ್ಲ ಅವರು, ಈ ವರ್ಷ ಕೂಡ ಕೇಳ್ತಾರೆ ಅಷ್ಟೇ. ನೋಡಿ, ಲೆಟ್ರು, ಆಫೀಸಿಯಲ್, ಪರ್ಸ್ನಲು ಎರಡೂ ಇರ್ತವೆ. ನಿಮಗೆ ಯಾವುದು ತುಂಬಾ ಸುಲಭ, ಇಲ್ಲಿವರೆಗೆ ನಿಮ್ಮ ಶಾಲೆಯಲ್ಲಿ ಯಾವುದನ್ನು ಕಲಿಸಿದ್ದಾರೆ ನಿಮ್ಮ ಇಂಗ್ಲೀಷ್ ಟೀಚರು ಅದನ್ನೇ ಬಿಡಿಸಿ. ಸೊ ಈ ಹೊಸದು ನೋಡ್ಕೋಬೇಡಿ, ಯಾವ ಪ್ಯಾಟರ್ನಲ್ಲಿ ಕಲಿಸಿದ್ದಾರೆ ಅದೇ ಪ್ಯಾಟರ್ನ್ ನೋಡ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಪೇಪರ್ ನೋಡೋಣ. ಲಾಸ್ಟ್ ಒನ್ನು, ಫೋರ್ತ್ ಒನ್ನು ಸ್ವಲ್ಪ ಉಲ್ಟಾಗಿವೆ ಇವು, ವೇಟ್ ಮಾಡಿ. ಸೊ ಫೋರ್ತ್ ಒನ್ನು ನೋಡ್ಕೊಳ್ಳಿ, ಇಲ್ಲಿ ಕೂಡ ಸೇಮ್ ಪ್ಯಾಟರ್ನು. ಸೊ ಮಲ್ಟಿಪಲ್ಲು ನೋಡಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಇವನು ಆಪ್ಷನ್ ಸಿ, ಡಿಡೆಂಟ್ ದೇ. ನೀನು ಸೆಕೆಂಡ್ ಒನ್ನು, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ಫಿನಿಟಿವ್ ಟು ರಿಸೀವ್ ಆಗ್ತದೆ. ಥರ್ಡ್ ಒನ್ನು ಏನಿದು, ಲ್ಯಾಂಗ್ವೇಜ್ ಫಂಕ್ಷನ್ನು ಏನಾಗ್ತದೆ, ಮೇಕಿಂಗ್ ರಿಕ್ವೆಸ್ಟು. ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಫೋರ್ತ್ ಒನ್ನು, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಏನಾಗ್ತದೆ, ಇದು ವುಡಂಟೇ ಆಗ್ತದೆ. ಸೊ ರೇಯರ್ ಈ ಕ್ವಶನ್ ಬರೋದು. ವುಡ್ ಆಮೇಲೆ ಕ್ವಶನ್ ಹೆಚ್ಚಾಗಿ ಕೇಳ್ತಿದ್ದಾರೆ, ಹೇಳೋಕ್ಕಾಗಲ್ಲ. ವುಡ್ ನಾಟ್ ಹ್ಯಾವ್ ಕೇಳ್ಬೋದು, ಕೇಳ್ತಾರೆ. ಸೆಕೆಂಡ್ ಒನ್, ಡೂ ಆಸ್ ರೈಟೆಡು, ಟೋಟಲಾಗಿ 12 ಮಾರ್ಕ್ಸು. ಫಿಫ್ತ್ ಒನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್. ಯಾವುದು, ಬರ್ಡ್ ಅನ್ನೋದು. ಸಿಕ್ಸ್ತ್ ಒನ್ನು, ಸೋ ದ್ಯಾಟ್ನ ಬಳಸಬೇಕು, ಹೇಳಿದ್ದೀನಿ ಈಗಾಗಲೇ. ವೆರಿ ತೆಗಿರಿ, ಸೋ ಹಾಕಿ, ಫುಲ್ ಪಾಯಿಂಟ್ ತೆಗಿರಿ, ದ್ಯಾಟನ್ನು ಹಾಕಿ, ಇಷ್ಟೇ. ಸೆವೆಂತ್ ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಲು. ಹೂ ಈಸ್ ದ ಟಫೆಸ್ಟ್, ಅರ್ಥ ಆಯ್ತಾ, ಟಫೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ದ ಯಾಕೆ ಬಂತಲ್ಲಿ ನೋಡಿ, ಯಾವಾಗಲೂ ಎಸ್ ಟಿ ಫಾರ್ಮ್ ಇದೆ, ಒಂದು ವರ್ಡ್ ಮುಂದೆ ಎಸ್ ಟಿ ಫಾರ್ಮ್ ಇದ್ದರೆ ಅದು ದ ಅಂತ ಬಳಸಬೇಕು. ಫಾರ್ ಎಕ್ಸಾಂಪಲ್ ಟಫೆಸ್ಟು, ಆಮೇಲೆ ಟಾಲೆಸ್ಟು, ಬಿಗ್ಗೆಸ್ಟು ಈ ತಂದಾಗ ದ ಅಂತ ಬಳಸಬೇಕು, ಅರ್ಥ ಆಯ್ತಾ. ಇನ್ನು ಏಡ್ತನು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಮಿಡಿಯೇಟ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಎರಡು ವರ್ಬು. ನೈನ್ತನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟಬಲ್ ಲಿಂಕರು, ಬಟ್ ಲಿಂಕರು. ಹತ್ತನೇದು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪರೇಷನ್ನು, ಫಾರ್ ಅನ್ನೋದು ಆಗ್ತದೆ. ಚಿಲ್ಡ್ರನ್ ವೇರ್ ವೇಟಿಂಗ್ ಫಾರ್ ದ ಬಸ್. ಹನ್ನೊಂದನೇದು, ಸುನಿಲ್ ಡ್ಯಾಶ್ ಬಿ ಪ್ಲಸ್ ವೇಟ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ ವಾಸ್ ವೇಟಿಂಗ್. 12th ಒನ್ನು, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ಹಿ ಸಾವ್ ದ ಡ್ಯಾಶ್ ಡೆವಲಪ್ ಆಫ್ ದ ಸಿಟಿ, ಡೆವಲಪ್ಮೆಂಟು. 13, ಯೂಸ್ ದ ಫೇ ಆ್ಯಸ್ ವರ್ಬ್ ಇನ್ ಯುವರ್ ಒನ್ ಸೆಂಟೆನ್ಸ್. ಗ್ರಾಮ್ಯಾಟಿಕಲ್ಲಿ ಕರೆಕ್ಟ್ ಸೆಂಟೆನ್ಸು, ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ಮಾಡ್ಬೋದು. 14th, ಕಂಪೇರ್ ಡಿಗ್ರಿ ಚೇಂಜ್ ಮಾಡಬೇಕು. ಆನ್ಸರ್ ನೋಡಿ, ಡಾನ್ ಅನ್ಸೆಲ್ಮೋ ವಾಸ್ ಮೋರ್ ಜೀನಿಯಸ್ ದೆನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. 15, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ಐ ಸೋಲ್ಡ್ ದ ಟ್ರೀಸ್, ಪ್ಯಾಸಿವ್ ವಾಯ್ಸಲ್ಲಿ ಆನ್ಸರ್ ನೋಡಿ, ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ. 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ನೋಡಿ ಆನ್ಸರ್ ಇದೆ. ಅದಾದಮೇಲೆ ಎಡಿಟ್ ದ ಪ್ಯಾರಾಗ್ರಾಫ್, ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್. ಆಮೇಲೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡು. ಎ ಗೇವ್ ಆಗಬೇಕು, ಬಿ ಅವನು ಫ್ರೀಡಮ್ ಆಗಬೇಕು. ಆಮೇಲೆ 2 ಮಾರ್ಕ್ಸ್ ಇನ್ 7 ಇರ್ತವೆ, ಲೈಫ್ 40 ಮಾರ್ಕ್ಸು. ಇಲ್ಲಿಂದ ಸ್ಕ್ರಾಲ್ ಮಾಡ್ತೈತೆ, ನೋಡ್ಕೊಳ್ಳಿ. ಸುಮ್ಮನೆ ಎಲ್ಲ ಓದಕ್ಕೆ ಹೋಗ್ಬೇಡಿ, ನಿಮಗೆ ಯಾವ್ದು ಗೊತ್ತಿಲ್ಲ ಅದು ಮಾತ್ರ ಓದ್ಕೊಳ್ಳಿ. ಗೊತ್ತಿರೋ ಕ್ವಶನ್ನು ಜಸ್ಟು ರಿವೈಸ್ ಮಾಡಿ ಅಷ್ಟೇ. ಸೊ ಈಗಾಗಲೇ ಚಾನಲ್ ಮೇಲೆ ಪಾಸಿಂಗ್ ಪ್ಯಾಕೇಜು 40+ ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜು, ಮತ್ತು 80 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜು, ಮತ್ತು ಟಾಪರ್ ಆನ್ ಸೀಟು 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅದನ್ನ ಹಾಕಿ ನೋಡ್ಕೊಳ್ಳಿ. ಅವರು 80 ಔಟ್ ಆಫ್ 80 ವರ್ಕ್ ಮಾಡಿದ್ರು, ಯಾವತ್ತವ್ರಿಗೆ 80 ಔಟ್ ಆಫ್ 80 ಕೊಟ್ಟರು ಅಂತ ಹೇಳಿದ್ದೀನಿ, ನೋಡ್ಕೋಬೋದು. ಸೊ ಅದು ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ನಿಮಗೆ, ನೋಡ್ಕೊಳ್ಳಿ. ಎಸ್ ನೋಡ್ಕೊಳ್ಳಿ. ಬ್ಯಾನ್ ಆಫ್ ಪ್ಲಾಸ್ಟಿಕ್ ಕೂಡ ಇಂಪಾರ್ಟೆಂಟು, ಇಂಟರ್ನೆಟ್ ಕೂಡ ಇಂಪಾರ್ಟೆಂಟು, ಮತ್ತು ಎಲ್ಲೋದ್ರೂ ಪೊಲ್ಯೂಷನ್ ಇದ್ದಿರ್ತದೆ ನಿಮಗೆ, ಆದ್ದರಿಂದ ಪೊಲ್ಯೂಷನ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇಂಟರ್ನೆಟ್ ಕೂಡ ನೋಡ್ಕೊಳ್ಳಿ. ಆಮೇಲೆ ಬ್ಯಾನ್ ಆಫ್ ಪ್ಲಾಸ್ಟಿಕ್ ಕೂಡ ಇಂಪಾರ್ಟೆಂಟು. ಲೆಟರ್ ಅಂತೂ ಕೇಳ್ಕೊಳ್ತಾರೆ 5 ಮಾರ್ಕ್ಸ್ಗೆ, ನೋಡ್ಕೊಳ್ಳಿ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ಮೇಲೆ ಎಲ್ಲ ಕೂಡ ಇರ್ತವೆ, ಪ್ರೊಸೆಸರ್ಸು ಅಥವಾ ಸ್ಟಡಿ ಮೆಟೀರಿಯಲ್ಲು. SLC ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಕೂಡ ಸಿಗ್ತವೆ. ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ, ಏನೇ ಡೌಟಲ್ಲಿ ಕಮೆಂಟ್ ಮಾಡಿ, ಅಥವಾ ನೆಕ್ಸ್ಟ್ ಅದರಲ್ಲಿ ಮಾಹಿತಿ ಕೊಡ್ತೀನಿ ನಿಮಗೆ, ಇನ್ನು ಯಾವತ್ತು ಇಂಗ್ಲೀಷಲ್ಲಿ ಎಕ್ಸಾಮಲ್ಲಿ ಬರೀಬೇಕು ಅಂತ. ಸೊ ನೋಡೋಣ, ಟೈಮ್ ಇದ್ದರೆ ಇನ್ನೊಂದು ವಿಡಿಯೋ ಬರ್ತದೆ, ಅಲ್ಲಿ ಕೂಡ ಹೇಳ್ತೀನಿ ಇಂಪಾರ್ಟೆಂಟ್ ಯಾವಲ್ಲ ಅಂತ, ಅದನ್ನು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.